ಬಾತ್ರೂಮ್ ಫ್ಲೋರಿಂಗ್ನ ಸಂದರ್ಭದಲ್ಲಿ ಟೈಲ್ಸ್ಗಳ ನಡುವೆ 3 ರಿಂದ 5 mm ಸ್ಪೇಸರ್ ಕೊಡುವುದು ಕಡ್ಡಾಯ ಹಾಗೂ ಆ ಸ್ಪೇಸರ್ನ ಜಾಗದಲ್ಲಿ ನಾರ್ಮಲ್ ಗ್ರೌಟಿಂಗ್ನ ಬದಲಿಗೆ ಎಪಾಕ್ಸಿ ಗ್ರೌಟಿಂಗ್ನ ಮಾಡಬೇಕು. ಏಕೆಂದರೆ ನಾರ್ಮಲ್ ಗ್ರೌಟಿಂಗ್ ನೀರನ್ನು ತಡೆಯುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಎಪಾಕ್ಸಿ ಗ್ರೌಟಿಂಗ್ ಮಾಡುವುದರಿಂದ ಭವಿಷ್ಯದಲ್ಲಿ ಉಂಟಾಗುವ ನೀರಿನ ಸೋರಿಕೆಯನ್ನು ನಾವು ತಡೆಯಬಹುದು. ಎಪಾಕ್ಸಿ ಗ್ರೌಟಿಂಗ್ನ ಒಂದು ಸೆಟ್ನಲ್ಲಿ 750 ಗ್ರಾಂಗಳ ಒಂದು ಪೌಡರ್ನ ಪ್ಯಾಕೆಟ್ ಇರುತ್ತದೆ, 80 ಗ್ರಾಂಗಳ ಹಾರ್ಡ್ನರ್ ಇರುತ್ತದೆ ಮತ್ತು 180 ಗ್ರಾಂನ ಬೇಸ್ ಇರುತ್ತದೆ. ಇದಕ್ಕೆ 700 ರಿಂದ 800 ರೂಪಾಯಿ ಬೆಲೆ ಇರುತ್ತದೆ. ಈ ಮೂರನ್ನ ಪೇಸ್ಟ್ನ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತದೆ. ಸೊ ಮಿಕ್ಸ್ ಮಾಡಿದ ಪೇಸ್ಟನ್ನು ನಾವು ಟೈಲ್ಸ್ಗಳ ಗ್ಯಾಪ್ನಲ್ಲಿ ತುಂಬಬೇಕು. ಆದರೆ ಇದಕ್ಕೂ ಮೊದಲು ನಾವು ಆ ಒಂದು ಗ್ಯಾಪ್ಗಳನ್ನು ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ನೀರಿನ ಮೂಲಕ ನಾವು ವಾಶ್ ಮಾಡಿಕೊಂಡು ಅದನ್ನು ಡ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ. ಅದು ಡ್ರೈ ಆಗಿದೆ ಅಂತ ಖಾತ್ರಿ ಪಡಿಸ್ಕೊಂಡ ಮೇಲೆ ನಾವು ಒಂಚೂರು ಗ್ಯಾಪ್ ಬಿಡದೆ ಆ ಒಂದು ಎಪಾಕ್ಸಿಯನ್ನು ಫಿಲ್ ಮಾಡಬೇಕಾಗುತ್ತೆ ಆ ಒಂದು ಗ್ಯಾಪ್ಗಳಲ್ಲಿ. ಈ ರೀತಿ ಸ್ಪೇಸರ್ನಲ್ಲಿ ನಾವು ಎಪಾಕ್ಸಿ ಬಳಸೋದ್ರಿಂದ ನೀರಿನ ಸೋರಿಕೆಯನ್ನು ನಾವು ಸಂಪೂರ್ಣವಾಗಿ ತಡೆಯಬಹುದು. ಹಾಗಾಗಿ ಬಾತ್ರೂಮ್ ಮತ್ತು ಟೆರೆಸ್ಗಳಲ್ಲಿ ಎಪಾಕ್ಸಿ ಬಳಸೋದು ಕಡ್ಡಾಯ.